श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चमनो जमनो भृगुः शवनकोष्ठादिशश्चेति ज्योतिश्शास्त्रप्रवर्तकाः नमो ऋषिभ्यः तभो महद्भ्यः ಪ್ರಿವೀಕ್ಷಕರೇ ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ತುಲಾ ರಾಶಿಯವರಿಗೆ ಹೇಗಿದೆ ಅಕ್ಟೋಬರ್ ತಿಂಗಳು ಎಂಬುದನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ ರಾಶಿಯಲ್ಲಿ ರವಿ ಕುಜ ಬುಧರು ರಾಶಿಯಲ್ಲಿದ್ದಾರೆ. ಹಾಗೆ ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಯಲ್ಲಿ, ಪಂಚಮ ರಾಶಿಯಲ್ಲಿ ರಾಹು, ಷಷ್ಠ ರಾಶಿಯಲ್ಲಿ ಶನಿ, ಈಗೆಲ್ಲ ಗ್ರಹಸ್ಥಿತಿ. 12ನೇ ರಾಶಿಯಲ್ಲಿ ಶುಕ್ರ, 11ನೇ ರಾಶಿಯಲ್ಲಿ ಕೇತು. ಹಾಗೆ ಗುರುವು ಸ್ವಲ್ಪ 18ನೇ ತಾರೀಕು ಆದಮೇಲೆ ಸ್ವಲ್ಪ ಬದಲಾವಣೆ ಕಡೆಗೆ ಗುರುವು ಕೂಡ ಕೊಡ್ತಾ ಇದ್ದಾನೆ ತುಲಾ ರಾಶಿಯವರಿಗೆ. ಹಾಗಾಗಿ ಗುರುವಿನ ಅನುಗ್ರಹ ಸ್ವಲ್ಪ ಪರವಾಗಿಲ್ಲ ಅಂತೇಳಿ ಹೇಳಬಹುದು. ಇನ್ನು ನಕ್ಷತ್ರಗಳು ಯಾವುದಪ್ಪ ಅಂತಂದರೆ ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ವಿಶಾಖ ನಕ್ಷತ್ರ 1, 2, 3ನೇ ಪಾದ. ಹಾಗಾಗಿ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಪ್ಪ ನಕ್ಷತ್ರ ಪರಿಹಾರಗಳು ಏನೇನು ಸಿಗಬಹುದು ಎಂಬುದನ್ನು ಕೂಡ ನಾವು ಗಮನಿಸೋಣ. ಇನ್ನು ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ, ಈ ತಿಂಗಳಲ್ಲಿ 2ನೇ ತಾರೀಕು ವಿಜಯದಶಮಿ ಇದೆ. ಬಹಳ ಉತ್ತಮವಾದಂತಹ ಒಳ್ಳೆಯ ಸಮಯ, ಹಬ್ಬ ಹರಿದಿನಗಳೆಲ್ಲ ಇದೆ ನಿಮಗೆ. ಅಂದರೆ ತುಲಾ ರಾಶಿಯವರಿಗೆ ನೋಡಿ, ರಾಶಿಯಲ್ಲಿ ಕುಜ ರವಿಯೆಲ್ಲ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ರಾಶಿಯಲ್ಲಿರುವಂತಹ ರವಿಯು ಬಹಳ ಬಲಿಷ್ಠವಾಗಿದ್ದಾನೆ. ಒಂದು ಪ್ರಯತ್ನ ಒಳ್ಳೆ ರೀತಿಯಾಗಿ ಮಾಡಿ. ಇನ್ನು 7ನೇ ತಾರೀಕಿಗೆ ವಾಲ್ಮೀಕಿ ಜಯಂತಿ, ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು ಶೀಗೆ ಹುಣ್ಣಿಮೆ ಇದೆ. 9ನೇ ತಾರೀಕಿಗೆ ಹಾಸನಾಂಬ ದರ್ಶನ, 10ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 17ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 18ನೇ ತಾರೀಕಿಗೆ ಸಂಕ್ರಾಂತಿ. ನೋಡಿ, 18ನೇ ತಾರೀಕಿಗೆ ಗುರು ಸ್ವಲ್ಪ ಅಟ್ಲೀಸ್ಟ್ ಬದಲಾವಣೆ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವ್ಯಾವ ಕೆಲಸಗಳು ಆಗಲಿಲ್ವೋ ಅಂಥವ್ರು 18ನೇ ತಾರೀಕು ಅನಂತರದಲ್ಲಿ ಆಗಬಹುದು. ಯಾಕಂದರೆ ಗುರು ಏನು ಮಾಡ್ತಾ ಇದ್ದಾನೆ, 9ರಲ್ಲಿರುವಂಥದ್ದು 10ನೇ ರಾಶಿಗೆ ಬರ್ತಾನೆ. ಅಲ್ಲಿಗೇನು ಕರ್ಮಸ್ಥಾನಕ್ಕೆ ಬರುವಂಥದ್ದು ಒಂದು ಹಂತಕ್ಕೆ ಒಳ್ಳೆಯದೇ. ಕರ್ಮಸ್ಥಾನಕ್ಕೆ ಬರುವಂಥದ್ದು ಒಳ್ಳೆಯದಲ್ಲ, ಆಡುವಂಥದ್ದಲ್ಲ. ಭಾಗ್ಯ ಕರ್ಮ ಎರಡೂ ಕೂಡ 9, 10 ಒಳ್ಳೆಯ ರೀತಿಯಾದಂಥ ಫಲಗಳನ್ನೇ ಕೊಡುತ್ತೆ. 19ನೇ ತಾರೀಕಿಗೆ ನೋಡಿ, ನೀರು ತುಂಬುವಂಥ ಹಬ್ಬ, ಅಂದರೆ ನಮಗೆ ಏನು ದೀಪಾವಳಿ ಹಬ್ಬ ಅಂತ ಹೇಳ್ತೇವೆ ಅದಿದೆ. 20ನೇ ತಾರೀಕಿಗೆ ನರಕ ಚತುರ್ದಶಿ, ಧನಲಕ್ಷ್ಮಿ ಪೂಜೆ ಮಾಡುವಂಥದ್ದು. 21ಕ್ಕೆ ಬಲೀಂದ್ರ ಪೂಜೆ. 22ನೇ ತಾರೀಕಿಗೆ ದೀಪಾವಳಿಯ ಹಬ್ಬ, ಅಂದರೆ ದೀಪಾವಳಿಯಲ್ಲಿ ವಿಶೇಷವಾಗಿ ಬಲೀಂದ್ರ ಪೂಜೆ ಮಾಡುವಂತಹ ಪಾಡ್ಯವೂ ಕೂಡ ಇದೆ. ಬಲಿಪಾಡ್ಯ ಅಂಥೇಳಿ ಕರೀತಾರೆ. ಇನ್ನು 22ನೇ ತಾರೀಕಿಂದ ಕಾರ್ತಿಕ ಮಾಸದ ಆರಂಭ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಶಿವನನ್ನು ವಿಶೇಷವಾಗಿ ಸೋಮವಾರ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದಿದೆ. ಹೀಗೆಲ್ಲ ಇದೆ. ನೋಡೋಣ ಏನು ತುಲಾ ರಾಶಿಯವರಿಗೆ. ಯಾಕಂದರೆ ಕೆಲವು ಜನಕ್ಕೆ ಒದ್ದಾಟಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ತಿಂಗಳಲ್ಲಿ ಬದಲಾವಣೆಗಳು ಏನು, ಒಂದು ಅನಿರೀಕ್ಷಿತವಾದಂತಹ ಕೆಲಸ ಕಾರ್ಯಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ಅನಿರೀಕ್ಷಿತ ಅಂದರೆ ಯಾವುದೋ ಒಂದು ಲೋನಿಗೆ ಪ್ರಯತ್ನ ಮಾಡ್ತಾ ಇರ್ತೀರಿ. ಅದು ದೊಡ್ಡದಾದಂಥ ಬಿಸ್ನೆಸ್ ಮಾಡಬೇಕು, ಅಥವಾ ಕೆಲಸವನ್ನೇನೋ ಒಂದು ಚೆನ್ನಾಗಿ ಮಾಡಬೇಕು, ಅಥವಾ ಒಂದು ಆಫೀಸ್ ಮಾಡಬೇಕು, ಅಥವಾ ಏನೋ ಒಂದು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಹೋರಾಟ ನಿಮ್ಮದು ಜೀವನದಲ್ಲಿ. ತುಲಾ ರಾಶಿಯವರ ಹೋರಾಟ ಇಷ್ಟು ಅಂತಂದರೆ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿ ಕ್ಷಣ ಪ್ರತಿನಿತ್ಯ ನೂತನ. ನೀವು ಯಾವಾಗೂ ಖುಷಿಯಾಗಿ ಸಂತೋಷವಾಗಿ ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು ಅಂತ ಖಾಲಿ ಕೂತ್ಕೊಳ್ಳುವಂಥ ಜನ ಅಲ್ಲ. ಯಾಕಂದರೆ ಶುಕ್ರನ ರಾಶಿ ಇದು. ಯಾವುದಾದ್ರೂ ಒಂದು ಕಂಡು ಹಿಡಿಯುವಂಥದ್ದು, ಏನಾದರೂ ಒಂದು ಕೆಲಸ ಮಾಡುವಂಥದ್ದು. ಒಟ್ಟಿಗೆ ಅದೇ ಹೇಳ್ತಾರಲ್ಲ, ಜೀವನದಲ್ಲಿ ಯಾವುದೂ ಇಲ್ಲ ಅಂತಾದರೆ ಕೊನೆಗೆ ಇದ್ದದನ್ನೇ ತಿಳ್ಕೊಂಡು ಮಾಡುವಂತಹ ಪ್ರಯತ್ನ. ಹಾಗಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನಿಮ್ಮ ಜೀವನದಲ್ಲಿ ಈ ತಿಂಗಳಲ್ಲಿ ಯಾವುದೋ ಒಂದು ಅನಿರೀಕ್ಷಿತವಾದಂಥ ಒಂದು ಘಟನೆಗಳು ಕೂಡ ನಡೀತದೆ. ಹಾಗೆ ನಿಮ್ಮ ಪ್ಲ್ಯಾನ್ಗಳು ಪ್ರಯತ್ನಗಳು ಕೂಡ ಸಫಲವಾಗುವಂಥ ಸಾಧ್ಯತೆಗಳಿದ್ದಾವೆ. ನೀವು ಹಾಗಾಗಿ ಹೆಚ್ಚಿನದಾದಂಥ ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ. ಫೋಕಸ್ ಎಲ್ಲಿದೆಯೋ ಅದೇ ಕೆಲಸ, ಅದೇ ವೃತ್ತಿ, ಅದನ್ನೇ ಮಾಡ್ತಾ ಬನ್ನಿ. ರಾಶಿಯಲ್ಲಿರುವಂಥ ರವಿ ಗೌರ್ಮೆಂಟಿನ ಸಹಾಯ ಸಹಕಾರ ಆಗುತ್ತೆ. ಗೌರ್ಮೆಂಟಿನ ಅಧಿಕಾರಿಗಳಿದ್ದರೂ ಕೂಡ ಹೆಚ್ಚಿನದಾದಂಥ ಒಳ್ಳೆಯ ರೀತಿಯಾದಂಥ ಅವಕಾಶಗಳಿದೆ. ನಿಮಗೆ ಪ್ರಮೋಷನ್ ಆಗಿಲ್ಲ, ಅಥವಾ ಎಲ್ಲ ಒಂದು ಕಡೆಗೆ ಟ್ರಾನ್ಸ್ಫರು ಆ ಕಡೆ ಈ ಕಡೆ ಆಗ್ತಾ ಇದೆ ಅಂಥವ್ರಿಗೆಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳಾಗಬಹುದು. ಎಲ್ಲರಿಗೂ ಆಗುತ್ತೆ ಅಂತಲ್ಲ, ಕೆಲವೊಂದು ಜನಕ್ಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಕುಜ ಇದ್ದೇನೆ, ಸ್ವಲ್ಪ ಭೂಮಿಯ ವ್ಯವಹಾರ ಮಾಡೋವರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಎಷ್ಟೋ ಸಲ ಭೂಮಿ ವ್ಯವಹಾರ ಮಾಡುವಾಗ ಚಿಂತೆ, ಟೆನ್ಷನ್ನು, ಒತ್ತಡಗಳು ಬಹಳ ಇರುತ್ತೆ. ಆದರೆ ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಲಾಭಗಳು ಕೂಡ ಇದೆ. ಇದು ಬಹಳ ಉತ್ತಮವಾದಂಥದ್ದು. ರಾಶಿಯಲ್ಲಿ ಬುಧ ಇದ್ದಾನೆ. ನೋಡಿ, ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಆಗಲ್ಲ ಹೇಳುವಂಥದ್ದು ಕೆಲವೊಂದು ಸಲ ಯೋಚನೆ ಮಾಡಿದರೆ ಆ ಕೆಲಸವೂ ಕೂಡ ಸಾಧ್ಯವಾಗುತ್ತೆ. ಉದಾಹರಣೆಗೆ ಹಂತವಾಗಿ ಮಾಡ್ತಾ ಹೋದರೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದ್ದಾವೆ. ಹಾಗಾಗಿ ಈ ಸಲ ನೀವು ಹಂತವಾಗಿ ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ಹಂತವಾದಂಥ ಪ್ರಯತ್ನಗಳು ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡುತ್ತೆ.
ಹಾಗೆ ವಿವಾಹ ಆಗದೇ ಇದ್ದವರಿಗೆ ನೋಡಿ, ಈ ಗುರುವಿನ ಬದಲಾವಣೆಯಿಂದಾದರೂ ಸ್ವಲ್ಪ ವಿವಾಹ ಆದೀತು. ಯಾಕಂದರೆ ರಾಶ್ಯಾಧಿಪತಿ ಶುಕ್ರ 12ನೇ ರಾಶಿಯಲ್ಲಿದ್ದಾನೆ. ಅಧಿಕವಾದಂಥ ಖರ್ಚು ವ್ಯವಸ್ಥೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ವಿವಾಹಾದಿ ಮಂಗಲ ಕಾರ್ಯಗಳು ನಡೆಯುವಂತಹದ್ದು. ಹಾಗೆ ನಿಮಗೆ ಸಂತಾನ ಇಲ್ಲ, ಸಂತಾನಕ್ಕೆ ತೊಂದರೆ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ಅನ್ವಯ ಆಗುವಂಥದ್ದು. ಸಂತಾನಕ್ಕೂ ಕೂಡ ಪ್ರಯತ್ನವನ್ನು ಮಾಡಿ, ಯಾಕಂದರೆ ರಾಶಿಯಲ್ಲಿ ಕುಜ ಇದ್ದಾನೆ, ಹಾಗಾಗಿ ಗುರುವು ಕೂಡ ಸ್ವಲ್ಪ ಬದಲಾವಣೆ ಹೊಂದಿದ್ದಾನೆ. ಇದರ ಪ್ರಯತ್ನ ತಕ್ಕ ಮಟ್ಟಿಗೆ ಆಗುವಂತಹದ್ದು ಹಂತ ಇದೆ. ಮತ್ತು ಸಣ್ಣ ಪುಟ್ಟ ರೋಗ ರುಜಿನಗಳು, ಕಣ್ಣಿನ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ, ಅಥವಾ ಏನೋ ಮೊಣಕಾಲು ನೋವಾಗುತ್ತೆ, ಚಿಂತೆ ಆಗ್ತದೆ, ಹೀಗೆಲ್ಲ ಇದರದ್ದು ಸ್ವಲ್ಪ ಪರಿಹಾರಕ್ಕೆ ಔಷಧೋಪಚಾರಗಳನ್ನು ಮಾಡಿ, ಸಣ್ಣ ಪುಟ್ಟ ತೊಂದರೆ ಇದ್ದೇ ಇರುತ್ತೆ, ಸ್ವಲ್ಪ ಚಿಕಿತ್ಸೆಗಳ ಮೂಲಕವಾಗಿ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ನಿಮ್ಮ ಜೀವನದ ಹೋರಾಟಗಳು ಈ ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗಬಹುದು. ಕನಸು ನನಸಾಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ. ಕನಸು ನನಸು ಏನಕ್ಕಾಗತ್ತೆ ಅಂತಂದರೆ, ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂಥೇಳಿ. ಆ ಕನಸು ಸ್ವಲ್ಪ ನನಸಾಗುವಂಥ ಸಾಧ್ಯತೆಗಳು. ಸಣ್ಣ ಪುಟ್ಟ ತೊಂದರೆ ತಾಪತ್ರಗಳು ಪುನಃ ನಿಮ್ಮ ಮೈ ಮೇಲೆ ಪುನಃ ನಿಮ್ಮ ಮೇಲೆ ಬೀಳ್ತಾ ಇದ್ದರೆ ಅದನ್ನು ಎದುರಿಸ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಪಂಚಮದ ರಾಹು, ಷಷ್ಠದ ಶನಿ ಬಹಳ ಬಲಿಷ್ಠವಾಗಿದ್ದಾನೆ ನಿಮಗೆ. ಹಾಗಾಗಿ ಶನೇಶ್ವರ ನಿಮ್ಗೆ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದಾನೆ. ಒಂದಂತಕ್ಕೇನು ಇಲ್ಲ ಅಂಥೇಳಿ ಚಿಂತೆ ಮಾಡ್ತಾ ಇದ್ರಿ, ಈಗ ಇದ್ದದ್ದು ಹೇಗೆ ರಕ್ಷಣೆ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಚಿಂತನೆ ಮಾಡಬೇಕು ನೀವು, ಅಲ್ವಾ? ಯಾಕಂದರೆ ಭಗವಂತ ಎಲ್ಲವನ್ನು ಕೂಡ ಕೊಟ್ಟು ನೋಡ್ತಾನೆ, ಕೊಡದೇನೂ ಕೂಡ ನೋಡ್ತಾನೆ. ಹಾಗಾಗಿ ನಿಮಗೆಲ್ಲ ಭಗವಂತ ಈಗ ಕೊಡ್ತಾ ಇದ್ದಾನೆ. ಹಾಗಾಗಿ ನೀವು ಹೇಗೆ ಮಾಡ್ತೀರಿ ಹೇಳುವಂತಹ ಪ್ರಯತ್ನಗಳು, ಎಷ್ಟು ಉಳಿಸ್ಕೊಳ್ತೀರಿ, ಎಷ್ಟು ಕಳ್ಕೊಳ್ತೀರಿ, ಅಥವಾ ಎಷ್ಟು ಕೊಟ್ಟದನ್ನು ಕೂಡ ಏನೂ ಕೊಡಲಿಲ್ಲ ಅಂತ ಹೇಳ್ತೀರಾ, ಇದೆಲ್ಲ ಭಗವಂತನ ಇಚ್ಛೆ. ನೋಡಿ, ಕೆಲವು ಜನರನ್ನು ನಾವು ಮಾತಾಡುವಾಗ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂದರೆ ಏನಿಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಹಾಗೆ ಹೇಳಬಾರ್ದು. ಭಗವಂತ ಇಷ್ಟನ್ನು ಕೊಟ್ಟಿದ್ದಾನಲ್ವ. ಕೆಲವು ಜನಕ್ಕೆ ಹೇಳಿದ್ರೆ ಏನು ಅವರೆಲ್ಲ ಚೆನ್ನಾಗಿದ್ದಾರೆ ಸ್ವಾಮಿ, ನನಗೆ ಏನೂ ಇಲ್ಲ ಆಡುವಂಥದ್ದು. ಹಾಗೆ ಅಂತಹ ನಮ್ಮ ಮನಸ್ಥಿತಿ ಆಗಬಾರ್ದು. ಮೈಂಡ್ ಸೆಟ್ಟು ಭಗವಂತ ಇಷ್ಟನ್ನು ನನಗೆ ಕೊಟ್ಟಿದ್ದಾನೆ, ಇರುವಂತಹದ್ದಲ್ಲಿ ತೃಪ್ತಿ ಪಟ್ಕೊಂಡು ಇರುವಂಥದ್ದಲ್ಲಿ ಭಗವಂತ ಇಷ್ಟನ್ನು ನನಗೆ ಭಗವಂತ ಇಟ್ಟಿದ್ದಾನಲ್ವಾ ಅಂಥೇಳಿ ನಾವು ಕೆಳಗಡೆ ನೋಡ್ತಾ ಹೋಗಬೇಕು. ಮೇಲ್ಗಡೆ ನೋಡ್ತಾ ಹೋದರೆ ಬಹಳ ಶ್ರೀಮಂತರು, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಿಗ್ತಾರೆ. ನಾವು ಸಾಧನೆ ಮಾಡಬೇಕು ಅಂದರೆ ಅವ್ರ ಕಡೆಗೆ ನೋಡಬೇಕೇ ಬಿಟ್ಟರೆ ಹಣಕಾಸಿನ ವ್ಯವಸ್ಥೆಯಲ್ಲಿ ನಾವು ಕೆಳಗಡೆಗೆ ನೋಡ್ಕೊಳ್ಬೇಕು. ಇನ್ನು ಒಂದು 5-6 ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಬೇಕು. ಒಂದನೇದಾದಂಥ ಜಾಗೃತೆ ಏನಂತಂದರೆ, ಈ ತಿಂಗಳಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗಬಹುದು. ಮತ್ತು ಮನಸ್ಸಿನ ಸ್ವಲ್ಪ ಓತಪ್ರೋತವಾದಂತಹ ಮನಸ್ಸಿನ ವ್ಯವಸ್ಥೆ ವಿಷಯಗಳು ಬರಬಹುದು. ಏನೋ ಚಿಂತೆ ಮಾಡ್ತಾ ಇರುವಂಥದ್ದು, ಏನೋ ತೊಂದರೆ ಮಾಡ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಮನಸ್ಸನ್ನೆಲ್ಲ ಸ್ವಲ್ಪ ಇಡೀ ದಿವಸವೂ ಕೂಡ ಮೊಬೈಲ್ ನೋಡ್ತಾ ಇರುವಂಥದ್ದು, ಧಾರಾವಾಹಿ ನೋಡ್ತಾ ಇರುವಂಥದ್ದು, ಸಿನಿಮಾ ನೋಡ್ತಾ ಇರುವಂಥದ್ದು, ಅದಕ್ಕೆ ಮಾಡ್ತಾ ಇರೋದಕ್ಕಿಂತ ನಿಮ್ಮ ಫೋಕಸ್ ಏನಿದೆ, ನಿಮಗೆ ಯಾವ್ಯಾವುದು ಅಗತ್ಯತೆ ಇದೆ, ಅಗತ್ಯ ಇರುವಂಥ ಕೆಲಸದ ಬಗ್ಗೆ ಜಾಸ್ತಿ ಪ್ರಯತ್ನವನ್ನು ಮಾಡಿ ಆ ವಿಷಯದಲ್ಲಿ ಸಕ್ಸಸ್ಫುಲ್ ಆಗ್ತೀರಿ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಕಣ್ಣಿನ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ಅಂತ ಹೇಳ್ತೇನೆ. ಹಾಗೆ 4ನೇದಾಗಿ ಗೃಹಿಣಿಯರು ಸ್ವಲ್ಪ ಜಾಗ್ರತೆ. 12ನೇ ರಾಶಿಯಲ್ಲಿ ಶುಕ್ರ ಇದ್ದಾನೆ. ಸ್ವಲ್ಪ ನೀರಲ್ಲಿ ಜಾರಿ ಬೀಳುವಂಥದ್ದು, ಅಥವಾ ಅವಸರದಲ್ಲಿ ಏನೋ ಒಂದು ಮಾಡ್ಕೊಳ್ಳಿಕ್ಕೆ ಹೋಗುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಹೋದ್ಮೇಲೆ ಓಹೋ ಸ್ಟವ್ ಗ್ಯಾಸ್ ಆಫ್ ಮಾಡಲಿಲ್ಲ ಹೇಳುವಂಥದ್ದು ನಿಮ್ಮ ತಲೆಗೆ ಬರುವಂಥದ್ದು. ಹೀಗಾಗಬಾರ್ದು. ಕೀ ಹಾಕ್ಕೊಂಡು ಹೊರಡುವಾಗೆ 1 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಮುಂಚಿತವಾಗೇ ಮಾಡ್ಕೊಳ್ಬೇಕು. ಮಕ್ಕಳನ್ನು ಸ್ಕೂಲಿಗೆ ಕಳಿಸುವಂಥದ್ದು, ಗಾಬರಿ ಮಾಡ್ಕೊಂಡೆಲ್ಲೋ ಒಂದು ಬಿದ್ದು ಹೋಗುವಂಥದ್ದು, ಏನೋ ತೊಂದರೆ ಮಾಡ್ಕೊಳ್ಳುವಂಥದ್ದು, ಹೀಗೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲವನ್ನೂ ಕೂಡ ಒಂದು 10 ನಿಮಿಷ ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಏನಾಗಿದೆ ಕೇಳಿದ್ರೆ ಯಾರಿಗೂ ಪುರುಸತ್ತಿಲ್ಲ, ಯಾರಿಗೂ ಸಮಯ ಇಲ್ಲ, ಹಾಗಾಗಿಬಿಟ್ಟಿದೆ. ಹಾಗಾಗಿ ಇರುವಂತಹ ಸಮಯವನ್ನು ಒಳ್ಳೆಯ ರೀತಿಯಾಗಿ ಯಾವುದಕ್ಕೆ ಎಷ್ಟು ಬೇಕು ಹೇಳುವಂತಹ ಒಂದು ಸಮಯವನ್ನು ಇಟ್ಕೊಂಡು ಪ್ರಯತ್ನ ಮಾಡಿಕೊಳ್ಳಿ. ಅಷ್ಟೇ ನಿಮಗೆ ಅನುಕೂಲತೆಗಳಾಗುತ್ತೆ. ಎಷ್ಟೋ ಸಲ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತಂದರೆ ಕೊನೆ ಯಾವ ಕೆಲಸವೂ ಕೂಡ ಆಗುವುದಿಲ್ಲ. ಹಾಗಾಗಿ ಬಹಳ ಗೃಹಿಣಿಯ ರೀತಿಯಿಂದ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮಿಕ್ಕಿರುವಂತಹ ಹೋರಾಟಗಳೆಲ್ಲ ಒಂದು ಹಂತಕ್ಕೆ ಲಾಭಾಂಶಗಳು ಕೂಡ ಆಗುತ್ತೆ. ಉದ್ಯೋಗದ ವ್ಯವಸ್ಥೆಯಲ್ಲೂ ಕೂಡ ಅವಕಾಶಗಳಾಗಬಹುದು. ಇನ್ನು ಕೃಷಿಕರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ನೋಡಿ, ಕರೆಂಟ್ ಎಲೆಕ್ಟ್ರಿಕಲ್ ಯಾರ್ಯಾರು ಕೆಲಸ ಮಾಡ್ತಾ ಇದ್ರೆ ಅಂಥವ್ರಿಗೆ ಹೆಚ್ಚಿನದಾದಂಥ ಅವಕಾಶಗಳು. ಮತ್ತು ಏನೋ ದಾಂಪತ್ಯದಲ್ಲಿ ಬಿರುಕು ಬಂದಿದೆ, ಕೋರ್ಟು ಕಚೇರಿ ಡೈವರ್ಸ್ ಮಾಡ್ತೇವೆ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಯಾಕಂದರೆ ಅವನು ಸ್ವಲ್ಪ ಲಗ್ನದಲ್ಲಿ ರವಿ ಇದ್ದಾನೆ, ಅವನು ಮುಂದಕ್ಕೆ ಹೋಗಿಬಿಡ್ತಾನೆ, ಹೆಚ್ಚು ದಿವಸ ಇರುವುದಿಲ್ಲ. ಹಾಗಾಗಿ ರವಿಯಿಂದ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಚಿಂತೆ ಬರಬಹುದು. ಏನೋ ಅಂತಹ ಎಷ್ಟೋ ಜನ 100 ಕೇಸನ್ನು ನೋಡ್ತಾ ಇರ್ತೇವೆ. ಹಾಗಾಗಿ 4 ದಿವಸ ತಾಳ್ಮೆಯಿಂದ ಇರಿ, ಕೆಲವೊಂದಷ್ಟಕ್ಕೆ ಉತ್ತರ ಸಿಗಬಹುದು. ಆ ತಾಳ್ಮೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ನಿಮಗಿರುವಂಥದ್ದೆಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಪಡೀತೀರಿ. ಇನ್ನು ಹೆಚ್ಚಿನದಾದಂಥ ಲಾಭಾಂಶಗಳಿದೆ. ಇನ್ನು ನಕ್ಷತ್ರ ಪರಿಹಾರಗಳು ಏನು, ಅದರ ಜೊತೆಯಲ್ಲಿ ಈ ತಿಂಗಳಲ್ಲಿ 2ನೇ ತಾರೀಕು ಒಳ್ಳೆಯ ದಿವಸ ಇದೆ ಅಂಥೇಳಿ ಹೇಳಿದೆ. ಇನ್ನು ನಕ್ಷತ್ರ ಪರಿಹಾರ ಏನಪ್ಪ ಅಂತಂದರೆ, ಚಿತ್ತಾ ನಕ್ಷತ್ರ 3, 4ನೇ ಪಾದ. ಪ್ರತಿನಿತ್ಯವೂ ಕೂಡ ನೀವು ಗಣೇಶ ಅಥರ್ವ ಶೀರ್ಷ ಅಂತಿದೆ ಮಂತ್ರ, ಅದನ್ನು ಶ್ರವಣ ಮಾಡಿ, ಅದನ್ನು ಕೇಳಿ, ಅದರಿಂದ ಬಹಳ ಒಳ್ಳೆಯದಾಗುತ್ತೆ. ಇನ್ನು ಸ್ವಾತಿ ನಕ್ಷತ್ರ, ನಾಗದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಸ್ವಾತಿ ನಕ್ಷತ್ರದವರು ಸಾಧ್ಯ ಆದರೆ 2ನೇ ತಾರೀಕಿಗೆ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಇಟ್ಕೊಳ್ಳಿ. ನಾನು ಈ ಕೆಲಸ ಕಾರ್ಯ ಮಾಡ್ತೇನೆ, ಸಕ್ಸಸ್ಫುಲ್ ಆಗುತ್ತೆ ಹೇಳುವಂಥ ಧೈರ್ಯದಿಂದ ಹೋಗಿ ಭಗವಂತನು ನಡೆಸ್ತಾನೆ. ಇನ್ನು ವಿಶಾಖ ನಕ್ಷತ್ರ 1, 2, 3ನೇ ಪಾದ. ಸಾಧ್ಯವಾದ ಮಟ್ಟಿಗೆ ಪ್ರತಿನಿತ್ಯವೂ ಕೂಡ ವಿಷ್ಣು ಸಹಸ್ರನಾಮ, ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲವೂ ಕೂಡ ಅಡಗಿದೆ. ಹಾಗಾಗಿ ವಿಷ್ಣು ಸಹಸ್ರನಾಮದ ಪಾರಾಯಣೆ ಮಾಡಿ.
ಯಾಕಂದರೆ ಆ ಭಗವಂತನು ನಿಮಗೆಲ್ಲ ಅನುಗ್ರಹವನ್ನು ಮಾಡಬೇಕು ಅಂತಂದರೆ ವಿಷ್ಣು ಸಹಸ್ರನಾಮ ಎಲ್ಲದಕ್ಕೂ ಕೂಡ ದಿವ್ಯೌಷಧಿ. ಅದನ್ನು ಪ್ರತಿನಿತ್ಯವೂ ಪಠನೆ ಮಾಡುವಂಥದ್ದು, ಪ್ರತಿನಿತ್ಯವೂ ಕೇಳುವಂಥದ್ದು. ಬೆಳಗ್ಗೆನೋ ಮಧ್ಯಾಹ್ನನೋ ಸಂಜೆನೋ ಎಷ್ಟೊತ್ತಾದರೂ ಪರವಾಗಿಲ್ಲ, ಸಮಯದ ಮಿತಿ ಇಲ್ಲ, ಕಾಲದ ಮಿತಿ ಇಲ್ಲ. ಆದರೆ ಶ್ರದ್ಧೆಯಿಂದ ಆದಷ್ಟು ಮಡಿಯಾಗಿ ಇದನ್ನು ಶ್ರವಣ ಮಾಡುವಂಥ ಪ್ರಯತ್ನವನ್ನು ಮಾಡಿ, ಪ್ರತಿನಿತ್ಯವೂ ಪಾರಾಯಣ ಮಾಡಿ. ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಮನಸ್ಸಿನ ಹಿಡಿತ ಮತ್ತು ಜಾಗ್ರತೆ, ಆ ಸಾಧನೆ ಮಾಡಿಕೊಡುವಂತಹ ಒಂದು ಹಠ, ಇವೆಲ್ಲವೂ ಕೂಡ ವಿಷ್ಣು ಅನುಗ್ರಹಿಸ್ತಾನೆ. ಇಷ್ಟು ನೀವು ಪ್ರಯತ್ನ ಮಾಡಿಕೊಳ್ಳಿ. ಮಿಕ್ಕಿರುವಂಥದ್ದನ್ನು ಭಗವಂತನನ್ನು ಭಾರ ಹಾಕೋಣ. ಗುರುಗಳ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ ಅಂತ ಹೇಳ್ತಾ ಶ್ರೀಧರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.